ತೊಂದರೆಯಲ್ಲಿ ವಿದೇಶದಲ್ಲಿರೋರು ಕೂಡ ಅಮೆರಿಕ ಏನು ಕನ್ನಡಿಗರಿಗೆ ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಮೆರಿಕ ಕನ್ನಡಿಗರಿಗೆ ಎಚ್ಚರಿಕೆ ಸಂದೇಶ ಯಾಕೆ ಕೊಡ್ತಾ ಇದ್ದಾರೆ? ಇರಾನ್ ಪರ ಗುಂಪುಗಳು ಕೂಡ ದಾಳಿಯಲ್ಲಿ ಮಾಡಬಹುದು ಅಂತೇಳಿ ವಿದೇಶದಲ್ಲಿರೋ ಅಮೆರಿಕನ್ನರಿಗೆ ಈಗ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಇರಾನ್ ಪರ ಗುಂಪುಗಳು ದಾಳಿಯನ್ನು ಮಾಡಬಹುದು. ತನ್ನ ನಾಗರಿಕರಿಗೆ ಅಮೆರಿಕದಿಂದ ಎಚ್ಚರಿಕೆ ಸಂದೇಶವನ್ನು ಹೊರಹಾಕಲಾಗಿದೆ. ಯಾಕಂತಂದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಅಮೆರಿಕ ಸಪೋರ್ಟ್ ಆಗಿ ನಿಂತಿತ್ತು. ಹಾಗೆ ಅಮೆರಿಕದ ತೈಲ ಘಟಕದ ಮೇಲೆ ಕೂಡ ದಾಳಿಯನ್ನು ಮಾಡಿತ್ತು ಇರಾನ್. ಹಾಗೆ ರಾಯಭಾರಿ ಕಚೇರಿ ಮೇಲೆ ಕೂಡ ದಾಳಿಯನ್ನು ಮಾಡಿತ್ತು. ಈಗ ಏನು ಅಮೆರಿಕ ಹೇಳಿದೆ, ಈಗ ಹರ್ಮುಜ್ ಜಲಸಂಧಿಯನ್ನು ಇನ್ನು 48 ಗಂಟೆಗಳಲ್ಲಿ ಏನಾದರೂ ನೀವು ಮುಕ್ತ ಮಾಡದೇ ಇದ್ದರೆ ನಾವು ಅದನ್ನು ನಿಮ್ಮ ಒಂದು ನೀರಿನ ಶುದ್ಧೀಕರಣ ಘಟಕ ಏನಿದೆ ಅದರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ಧ್ವಂಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಇದೇ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಒಂದು ವೇಳೆ ನಮ್ಮ ಒಂದು ನೀರಿನ ಶುದ್ಧೀಕರಣ ಘಟಕ ಏನಾದರೂ ಒಂದು ರೀತಿ ನೀವು ಧ್ವಂಸವನ್ನು ಮಾಡಿದ್ರೆ ಅದಕ್ಕೆ ನಾವು ಯಾವ ರೀತಿಯಾದಂತಹ ದುಸ್ತೀಕರಣ ಏನಾಗಿರುತ್ತೆ ಅಥವಾ ದುರಸ್ತಿ ಏನಿರುತ್ತೆ ಆ ಕಾರ್ಯ ಸಂಪೂರ್ಣವಾಗಿ ಮುಗಿಯೋವರೆಗೂ ನಾವು ಜಲಸಂಧಿಯನ್ನು ಇನ್ನೂ ಮುಕ್ತವಾಗಿ ಹಾಗೆ ಮಲಗಿರ್ತೀವಿ, ಯಾರಿಗೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ.